ನಮಸ್ಕಾರ ವೀಕ್ಷಕರೇ ಕೆಲ ದಿನಗಳಿಂದ ಸ್ಯಾಂಡಲ್ವುಡ್ನಲ್ಲಿ ವಿಚ್ಛೇದನದ ಸುದ್ದಿ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ. ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಅವರ ವಿಚ್ಛೇದನದ ಬೆನ್ನಲ್ಲೇ ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಜೋಡಿ ಡಿವೋರ್ಸ್ ಕೋರಿ ಕೌಟುಂಬಿಕ ನ್ಯಾಯಾಲಯದ ಮೆಟ್ಟಿಲನ್ನು ಏರಿದೆ. ರಾಜ್ ಕುಟುಂಬದ ಕುಡಿ ಯುವರಾಜ್ ಕುಮಾರ್ ಅವರು ವಿಚ್ಛೇದನವನ್ನು ಪಡೆಯೋದಕ್ಕೆ ಮುಂದಾಗಿದ್ದಾರೆ. ಪತ್ನಿಯಿಂದ ಅಗೌರವ ಹಾಗೆ ಮಾನಸಿಕ ಕ್ರೌರ್ಯ ಉಂಟಾಗಿದೆ ಅಂತ ಯುವ ವಿಚ್ಛೇದನದ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾವ ರೀತಿಯಾಗಿ ನಿವೇದಿತಾ ಹಾಗೆ ಚಂದನ್ ಶೆಟ್ಟಿ 13B ಸೆಕ್ಷನ್ ಅಡಿಯಲ್ಲಿ ತ್ವರಿತವಾಗಿ ವಿಚ್ಛೇದನ ಸಿಗಬೇಕು ಅಂತ ಅರ್ಜಿಯನ್ನು ಸಲ್ಲಿಸಿದ್ರು, ಅದೇ ರೀತಿಯಾಗಿ ಯುವ ಕೂಡ ಈಗ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿಯವರ ತಂದೆ ಭೈರಪ್ಪ ಅವರು ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ವಿಚ್ಛೇದನದ ಸುದ್ದಿ ಹೊರಬೀಳ್ತಿದ್ದಂತೆ ಸಹಜವಾಗಿ ಅಭಿಮಾನಿಗಳಲ್ಲಿ ಒಂದು ರೀತಿಯ ಕುತೂಹಲ ಮೂಡಿದೆ, ಯಾವ ಕಾರಣಕ್ಕಾಗಿ ವಿಚ್ಛೇದನವನ್ನು ಕೊಡ್ತಿದ್ದಾರೆ ಅಂತ. ಇದೀಗ ಶ್ರೀದೇವಿಯವರ ತಂದೆ ಭೈರಪ್ಪ ಅವರು ನೀಡಿರುವಂತಹ ಹೇಳಿಕೆ ಮತ್ತಷ್ಟು ಕುತೂಹಲವನ್ನು ಮೂಡಿಸಿದೆ. ಶ್ರೀದೇವಿಯವರಿಗೆ ಇಷ್ಟವಿಲ್ಲದಿದ್ದರೂ ಅವರನ್ನು ವಿದೇಶಕ್ಕೆ ಕಳುಹಿಸಿದ್ರಾ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಇನ್ನು ಯುವ ಪತ್ನಿ ಶ್ರೀದೇವಿ ಅವರ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ. ಹಾಗಾದರೆ 7 ವರ್ಷ ಪ್ರೀತಿಸಿ ಮದುವೆಯಾದಂತಹ ಯುವ ತಮ್ಮ 4 ವರ್ಷದ ದಾಂಪತ್ಯ ಜೀವನಕ್ಕೆ ಅಂತ್ಯ ಹಾಡ್ತಿರೋದು ಯಾಕೆ? ರಾಘಣ್ಣ ದಂಪತಿಯ ವಿರೋಧದ ನಡುವೆಯೂ ಯುವನಿಗೆ ಮದುವೆ ಮಾಡಿಸಿ ಅಪ್ಪು ತಪ್ಪು ಮಾಡಿದ್ರ? ಅಷ್ಟಕ್ಕೂ ಯುವ ಪತ್ನಿ ಶ್ರೀದೇವಿ ಯಾರು, ಅವರ ಹಿನ್ನೆಲೆ ಏನು? ಇನ್ನು ಮಾಧ್ಯಮಗಳಲ್ಲಿ ವರದಿಯಾದಂತೆ ಯುವರಾಜ್ ಕುಮಾರ್ ವಿಚ್ಛೇದನಕ್ಕೆ ಖ್ಯಾತ ನಟಿಯೊಬ್ಬರು ಕಾರಣವಾದ್ರ? ಆ ಎಲ್ಲದರ ಬಗ್ಗೆ ಮಾಹಿತಿ ಇದೆ, ನೋಡೋಣ. ವೀಕ್ಷಕರೇ, ಯುವರಾಜ್ ಕುಮಾರ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಘವೇಂದ್ರ ರಾಜ್ಕುಮಾರ್ ಅವರ ಪುತ್ರ. ರಾಜ್ ಕುಟುಂಬ ಅಂದರೆ ಎಲ್ರಿಗೂ ಗೌರವ ಇದೆ. ಅದಕ್ಕೆ ಕಾರಣ ರಾಜ್ಕುಮಾರ್ ಅವರು ಬದುಕಿದಂತಹ ರೀತಿ. ತಮ್ಮನ್ನು ಅನೇಕರು ಫಾಲೋ ಮಾಡ್ತಿರ್ತಾರೆ. ಹೀಗಾಗಿ ನಾವು ಸಿನಿಮಾಗಳಲ್ಲಿ ನಾಯಕನಾಗಿ ಸಿಗರೆಟ್ ಸೇದಬಾರ್ದು, ಮದ್ಯಪಾನ ಮಾಡಬಾರ್ದು ಅಂತ ಕಟ್ಟುನಿಟ್ಟಾಗಿ ಸಿನಿಮಾಗಳಲ್ಲಿ ನಟಿಸಿದಂಥವರು. ಕೇವಲ ಸಿನಿಮಾ ಮಾತ್ರವಲ್ಲದೆ ಸಿನಿಮಾ ಹೊರತಾಗಿಯೂ ಸಹ ಎಲ್ಲರಿಗೂ ಮಾದರಿ ಆಗುವಂತೆ ಬದುಕಿದವರು. ಇನ್ನು ಅವರ ಮಕ್ಕಳು ದಾಂಪತ್ಯ ಜೀವನದಲ್ಲಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಅದರ ಬಗ್ಗೆ 2 ಮಾತಿಲ್ಲ. ಇನ್ನು ಪುನೀತ್ ರಾಜ್ಕುಮಾರ್ ಏನು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅವರ ಪ್ರತಿಯೊಂದು ಸಿನಿಮಾದಲ್ಲೂ ಒಂದಲ್ಲ ಒಂದು ಒಳ್ಳೆಯ ಸಂದೇಶ ಇದೆ. ಇನ್ನು ಸಿನಿಮಾ ಹೊರತಾಗಿಯೂ ಸಹ ರಾಜ್ ಕುಟುಂಬಕ್ಕೆ ತಕ್ಕಂತೆ ರಾಜ್ಕುಮಾರನಾಗಿ ಬದುಕಿದಂಥವರು. ಹೀಗಿರುವಾಗ ಯುವರಾಜ್ ಕುಮಾರ್ ಮೂಲಕವಾಗಿ ಮೊದಲ ಬಾರಿಗೆ ರಾಜ್ ಕುಟುಂಬದಲ್ಲಿ ವಿಚ್ಛೇದನದ ಬಿರುಗಾಳಿ ಬೀಸಿದಂತಾಗಿದೆ. ಇನ್ನು ಪುನೀತ್ ರಾಜ್ಕುಮಾರ್ ಅವರು ಚಿತ್ರರಂಗವನ್ನು ಅಗಲಿದ ನಂತರದಲ್ಲಿ ಯುವರಾಜ್ ಕುಮಾರ್ ಅವರನ್ನು ಪುನೀತ್ ಅವರಿಗೆ ಹೋಲಿಕೆ ಮಾಡಲಾಗ್ತಾ ಇದೆ. ಅದರಲ್ಲೂ ಯುವ ಚಿತ್ರ ಬಿಡುಗಡೆ ಆದ ನಂತರದಲ್ಲಂತೂ ಪುನೀತ್ ಅವರ ರೀತಿಯಲ್ಲೇ ಡ್ಯಾನ್ಸ್, ಫೈಟ್ ಎಲ್ಲವನ್ನ ಮಾಡ್ತಾರೆ, ಅದ್ಭುತವಾದಂತಹ ನಟನೆಯನ್ನು ಮಾಡ್ತಾರೆ ಅಂತ ಯುವ ಅವರನ್ನು ಪ್ರಶಂಸಿಸಲಾಗ್ತಾ ಇದೆ. ಹೀಗಿರುವಾಗ ಯುವ ಅಭಿಮಾನಿಗಳಿಗೆ ಇದೀಗ ಈ ಒಂದು ವಿಚ್ಛೇದನದ ಸುದ್ದಿ ಒಂದು ದೊಡ್ಡ ಆಘಾತವನ್ನು ನೀಡಿದೆ ಅಂತಲೇ ಹೇಳ್ಬೋದು. ಯಾಕಂದರೆ 7 ವರ್ಷಗಳ ಕಾಲ ಪ್ರೀತಿಸಿ ಮದುವೆ ಆಗಿದ್ದಾರೆ. ಅದೇ ರೀತಿ 4 ವರ್ಷಗಳ ಕಾಲ ಬಹಳ ಅನ್ಯೋನ್ಯವಾಗಿದ್ದರು. ಆದರೆ ಇದ್ದಕ್ಕಿದ್ದಂತೆ ಏನಾಯಿತು, ಯಾವ ಕಾರಣಕ್ಕಾಗಿ ವಿಚ್ಛೇದನದ ಹಂತದವರೆಗೂ ಹೋಗಿದೆ, ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. 11 ವರ್ಷಗಳ ಕಾಲ ಜೊತೆಗಿದ್ದಂಥವರು ಈಗ ಬೇರೆ ಬೇರೆ ಆಗ್ತಾರೆ ಅಂತ ಹೇಳಿದ್ರೆ ಸಹಜವಾಗಿ ಎಲ್ಲರಲ್ಲೂ ನೋವುಂಟು ಮಾಡುತ್ತೆ. ಇನ್ನು ಶ್ರೀದೇವಿ ಅವರು ಮೈಸೂರು ಮೂಲದವರು, ಹುಟ್ಟಿದ್ದು ಬೆಳೆದಿದ್ದು ಮೈಸೂರಿನಲ್ಲಿ, ಜೊತೆಗೆ ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಂಡಿದ್ದಾರೆ. ಮೈಸೂರಿನ ನಿರ್ಮಲಾ ಕಾನ್ವೆಂಟ್ ಶಾಲೆಯಲ್ಲಿ SLC ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ. ಮೈಸೂರಿನಲ್ಲೇ PUCಯನ್ನು ಕೂಡ ಮುಗಿಸ್ತಾರೆ. ನಂತರದಲ್ಲಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಬಿಸಿನೆಸ್ ಮ್ಯಾನೇಜ್ಮೆಂಟ್ನಲ್ಲಿ ಪದವಿಯನ್ನು ಪಡೆದುಕೊಳ್ತಾರೆ. ಅಷ್ಟಕ್ಕೆ ಅವರು ಸುಮ್ಮನಾಗೋದಿಲ್ಲ. ಮಣಿಪಾಲದ ಪ್ರತಿಷ್ಠಿತ ಕಾಲೇಜಿನಲ್ಲಿ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ವಿಭಾಗದಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಪಡೆದುಕೊಳ್ತಾರೆ. ಇನ್ನು ಯುವ ಹಾಗೆ ಶ್ರೀದೇವಿ ಅವರದ್ದು ಅರೇಂಜ್ ಮ್ಯಾರೇಜ್ ಅಲ್ಲ, ಬದಲಿಗೆ ಲವ್ ಮ್ಯಾರೇಜ್. ಸ್ನೇಹಿತರ ಮೂಲಕವಾಗಿ ಶ್ರೀದೇವಿಯವರ ಪರಿಚಯ ಆಗುತ್ತೆ. ಆರಂಭದಲ್ಲಿದ್ದಂತಹ ಆ ಒಂದು ಸ್ನೇಹ ನಂತರದಲ್ಲಿ ಪ್ರೇಮದ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಯಾವಾಗ ಯುವರಾಜ್ ಕುಮಾರ್ ಗುರುರಾಜ್ ಕುಮಾರ್ ಆಗಿದ್ರೋ ಆ ಕಾಲದಿಂದಲೂ ಪರಸ್ಪರ ಇಬ್ಬರು ಪ್ರೀತಿಸ್ತಾ ಇದ್ರು. ಇನ್ನು ಮತ್ತೊಂದು ಕಡೆ ಹುಟ್ಟಿದಾಗಿನಿಂದಲೂ ಕೂಡ ಸಿನಿಮಾ ವಾತಾವರಣದಲ್ಲೇ ಬೆಳೆದಂಥವರು ಯುವರಾಜ್ ಕುಮಾರ್. ತಾವು ನಾಯಕರಾಗುವ ಮುನ್ನ ಸಹೋದರ ವಿನಯ್ ರಾಜ್ಕುಮಾರ್ ಅವರ ಸಿನಿಮಾಗಳ ವಿಚಾರದಲ್ಲೂ ಸಾಕಷ್ಟು ಮುತುವರ್ಜಿ ವಹಿಸ್ತಾ ಇದ್ರು, ಮೇಲ್ವಿಚಾರಣೆಯನ್ನು ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಯುವರಾಜ್ ಕುಮಾರ್ ಅವರಿಗೆ ಜೊತೆಯಾಗ್ತಾ ಇದ್ದಿದ್ದು ಇದೇ ಶ್ರೀದೇವಿಯವರು. ಇನ್ನು ಶ್ರೀದೇವಿಯವರು ಕೂಡ ಸಿನಿಮಾಗಳಲ್ಲಿ ಅಷ್ಟೇ ಭಾಗಿಯಾಗ್ತಾ ಇದ್ರು. ವಿನಯ್ ರಾಜ್ಕುಮಾರ್ ಅವರು ಅಭಿನಯದ ರನ್ ಆಂಟನಿ ಸಿನಿಮಾದ ಪ್ರಚಾರದಲ್ಲೂ ಕೂಡ ಭಾಗಿಯಾಗಿದ್ದರು. ಇನ್ನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಿಧನರಾದಂತಹ ಸಂದರ್ಭದಲ್ಲಿ ಮುಂದೆ ನಿಂತು ಸಾಕಷ್ಟು ಕೆಲಸಗಳನ್ನು ಮಾಡಿದ್ರು. ಇನ್ನು 2017ರಲ್ಲಿ ಬಡವರಿಗಾಗಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಡಾಕ್ಟರ್ ರಾಜ್ಕುಮಾರ್ ಸಿವಿಲ್ ಸರ್ವಿಸ್ ಅಕಾಡೆಮಿಯನ್ನು ಆರಂಭ ಮಾಡೋದಕ್ಕೆ ಯುವರಾಜ್ ಕುಮಾರ್ ಸಿದ್ಧರಾಗ್ತಾರೆ. ಆ ಒಂದು ಸಂದರ್ಭದಲ್ಲೂ ಕೂಡ ಶ್ರೀದೇವಿಯವರು ಮುಂದಾಳತ್ವವನ್ನು ವಹಿಸಿಕೊಂಡಿದ್ದರು. ಅಲ್ಲದೆ ಸಾಕಷ್ಟು ದಿನಗಳ ಕಾಲ ಡಾಕ್ಟರ್ ರಾಜ್ಕುಮಾರ್ ಸಿವಿಲ್ ಸರ್ವಿಸ್ ಅಕಾಡೆಮಿಯ ಉಸ್ತುವಾರಿಯನ್ನು ಕೂಡ ನೋಡಿಕೊಂಡಿದ್ದಾರೆ. ಇನ್ನು ಇದೇ ಅಕಾಡೆಮಿಯಿಂದ ಬಿಡುಗಡೆಯಾದಂತಹ ಲರ್ನಿಂಗ್ ಆ್ಯಪ್ನ ಕೋ ಫೌಂಡರ್ ಕೂಡ ಆಗಿದ್ದಾರೆ.
ಇದೇ ಕಾರಣಕ್ಕೆ ಯುವ ಹಾಗೆ ಶ್ರೀದೇವಿ ಅವರನ್ನ ಜೊತೆಯಲ್ಲಿ ನೋಡಿದಂಥವರು ಇಬ್ಬರದ್ದು ಹೇಳಿ ಮಾಡಿಸಿದಂತಹ ಜೋಡಿ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. ದೊಡ್ಡಮನೆಗೆ ತಕ್ಕನಾದಂತಹ ಸೊಸೆ ಅಂತ ದೊಡ್ಡಮನೆ ಅಭಿಮಾನಿಗಳು ಕೂಡ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ರು. ಈ ರೀತಿಯಾಗಿ ಇಬ್ಬರು ಜೊತೆಯಾಗಿ ಸಾಕ್ತಾ ಇದ್ರು. ಕೊನೆಗೆ ಮದುವೆ ಮಾಡಿಕೊಳ್ಳುವ ನಿರ್ಧಾರವನ್ನು ಸಹ ಮಾಡ್ತಾರೆ. ಮೈಸೂರಿನಲ್ಲಿ ನಿಶ್ಚಿತಾರ್ಥ ಮಾಡಿಕೊಳ್ತಾರೆ. ಆದರೆ ಇದಕ್ಕೆ ರಾಘವೇಂದ್ರ ರಾಜ್ಕುಮಾರ್ ದಂಪತಿಯ ವಿರೋಧ ಇತ್ತು ಎನ್ನಲಾಗಿದೆ. ಆ ಒಂದು ವಿರೋಧದ ನಡುವೆಯೂ 26 ಮೇ 2019ರಲ್ಲಿ ಅದ್ದೂರಿಯಾಗಿ ಮದುವೆ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಇವರಿಬ್ಬರ ಬೆನ್ನಿಗೆ ನಿಂತಿದ್ದು ಚಿಕ್ಕಪ್ಪ ಪುನೀತ್ ರಾಜ್ಕುಮಾರ್. ಇನ್ನು ಶ್ರೀದೇವಿಯವರಿಗೆ ಪುನೀತ್ ಅವರನ್ನು ಕಂಡ್ರೆ ಎಲ್ಲಿಲ್ಲದ ಅಭಿಮಾನ. ಪುನೀತ್ ರಾಜ್ಕುಮಾರ್ ಅವರೇ ಮುಂದೆ ನಿಂತು ಈ ಒಂದು ಮದುವೆಯನ್ನು ಮಾಡಿಸಿದ್ರು. ಅವತ್ತು ಪುನೀತ್ ಅವರು ಇವರಿಬ್ಬರು ಬದುಕಿನಲ್ಲಿ ಬಹಳ ಚೆನ್ನಾಗಿರ್ತಾರೆ, ಅನ್ಯೋನ್ಯವಾಗಿರ್ತಾರೆ ಅಂತ ಕನಸನ್ನು ಕಂಡಿದ್ರು. ಆದರೆ ದುರಂತ ನೋಡಿ ಇವತ್ತು ಪುನೀತ್ ಅವರು ನಮ್ಮೊಂದಿಗಿಲ್ಲ. ಜೊತೆಗೆ ಅವತ್ತು ಇಷ್ಟಪಟ್ಟು ಮದುವೆ ಆದಂಥವರು ಇವತ್ತು ಒಬ್ಬರ ಮುಖವನ್ನೊಬ್ಬರು ನೋಡ್ಕೊಳ್ಳೋದಕ್ಕೆ ಕಷ್ಟಪಡ್ತಿದ್ದಾರೆ. 7 ವರ್ಷದ ಪ್ರೀತಿ, 4 ವರ್ಷದ ದಾಂಪತ್ಯಕ್ಕೆ ಯುವ ಹಾಗೆ ಶ್ರೀದೇವಿ ಎಳ್ಳು ನೀರು ಬಿಡೋದಕ್ಕೆ ಮುಂದಾಗಿದ್ದಾರೆ. ಕಳೆದ 1 ವರ್ಷದಿಂದ ಗಂಡ ಹೆಂಡತಿ ನಡುವೆ ಈ ಒಂದು ಭಿನ್ನಾಭಿಪ್ರಾಯ ಶುರುವಾಗಿದೆ. ಕೆಲವು ದಿನಗಳಿಂದ ಇಬ್ಬರು ಎಲ್ಲಿಯೂ ಒಟ್ಟಿಗೆ ಕಾಣಿಸ್ಕೊಂಡಿಲ್ಲ. ಇನ್ನು ಯುವ ಸಿನಿಮಾ ಪ್ರಚಾರದಲ್ಲಿ ಪತ್ನಿ ಶ್ರೀದೇವಿ ಎಲ್ಲಿಯೂ ಕಾಣಿಸ್ಕೊಂಡಿರಲಿಲ್ಲ. ಅದರಲ್ಲೂ ಕಳೆದ 6 ತಿಂಗಳಿಂದ ರಾಜ್ ಕುಟುಂಬದಿಂದ ಶ್ರೀದೇವಿ ದೂರವಾಗಿದ್ದಾರೆ. ಕಾರಣ ಅವರು ಅಮೆರಿಕಾದಲ್ಲಿ ನೆಲೆಸಿದ್ದಾರೆ. ಆದರೆ ಮನಸ್ತಾಪ ಮಾತ್ರ ಅದೇ ರೀತಿಯಾಗಿ ಮುಂದುವರಿಸಿಕೊಂಡು ಬಂದಿದೆ. ಈಗ ಡಿವೋರ್ಸ್ಗೆ ಅರ್ಜಿ ಸಲ್ಲಿಸುವ ಮಟ್ಟಿಗೆ ಬಂದು ನಿಂತಿದೆ. ಇನ್ನು ಅರ್ಜಿಯಲ್ಲಿ ಯುವರಾಜ್ ಕುಮಾರ್ ಅವರು ಪತ್ನಿ ಗೌರವ ಕೊಡ್ತಿಲ್ಲ, ಮಾನಸಿಕವಾಗಿ ಹಿಂಸೆ ನೀಡ್ತಿದ್ದಾರೆ ಅಂತ ಉಲ್ಲೇಖ ಮಾಡಿದ್ದಾರೆ. ಇದೆಲ್ಲದರ ಮಧ್ಯೆ ಮತ್ತೊಂದು ಅಚ್ಚರಿಯ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇವರಿಬ್ಬರ ಸಂಸಾರದಲ್ಲಿ ಬಿರುಕು ಮೂಡೋದಕ್ಕೆ ಖ್ಯಾತ ನಟಿಯೊಬ್ಬರು ಕಾರಣವಾದ್ರ ಅನ್ನುವಂತಹ ಸುದ್ದಿ ಕೂಡ ಮಾಧ್ಯಮಗಳಲ್ಲಿ ವರದಿಯಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಇದು ನಿಜ ಅನ್ನೋದು ಗೊತ್ತಿಲ್ಲ, ಆದರೆ ದೊಡ್ಡ ದೊಡ್ಡ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಆಗ್ತಾ ಇದೆ. ಈ ರೀತಿಯಾಗಿ ಸುದ್ದಿಯಾಗೋದಕ್ಕೂ ಕಾರಣವೂ ಸಹ ಇದೆ. ಯಾಕಂದರೆ ಈ ಹಿಂದೆಯೇ ಕುಟುಂಬದ ಮನಸ್ತಾಪದ ಬಗ್ಗೆ ಮಾತುಗಳು ಕೇಳಿ ಬಂದಿದ್ವು. ಸಾರ್ವಜನಿಕವಾಗಿ ಆ ಒಂದು ವಿಷಯ ಬಹಿರಂಗ ಆಗದೇ ಇದ್ರೂ ಸಹ ಆಪ್ತ ವಲಯದಲ್ಲಿ ಗುಸುಗುಸು ಕೇಳಿ ಬರ್ತಾ ಇತ್ತು. ಕೆಲವೊಂದು ವೆಬ್ಸೈಟ್ಗಳಲ್ಲೂ ಕೂಡ ಆ ರೀತಿಯಾಗಿ ವರದಿ ಆಗಿದ್ವು. ಕಡೆಗೂ ಈಗ ಸಂಸಾರದ ಬಿರುಕು ಬಹಿರಂಗ ಆಗಿದೆ. ಈ ಒಂದು ಮನಸ್ತಾಪ ಹೆಚ್ಚಿದ ಬಳಿಕವೇ ಶ್ರೀದೇವಿ ಅವರು ವಿದೇಶಕ್ಕೆ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಕಳೆದ ಕೆಲವು ತಿಂಗಳಿಂದ ಅವರು ಬೇರೆ ಬೇರೆಯಾಗಿ ವಾಸಿಸ್ತಿದ್ದಾರೆ. ಇದೇ ವರ್ಷದಲ್ಲಿ ಯುವ ಸಿನಿಮಾ ಬಿಡುಗಡೆ ಆಯಿತು. ಆ ಸಿನಿಮಾಗೆ ಸಂಬಂಧಿಸಿದ ಯಾವುದೇ ಕಾರ್ಯಕ್ರಮದಲ್ಲಿ ಪತ್ನಿ ಶ್ರೀದೇವಿ ಕಾಣಿಸಿಕೊಂಡಿಲ್ಲ. ಅದೇ ಸಂದರ್ಭದಲ್ಲಿ ಬಹುತೇಕರಿಗೆ ಅನುಮಾನ ಮೂಡಿತ್ತು. ಇನ್ನು ಗಾಂಧಿನಗರದಲ್ಲಿ ಕೇಳಿ ಬರುತ್ತಿರುವಂತಹ ಗಾಸಿಪ್ ಪ್ರಕಾರವಾಗಿ ಪ್ರಸಿದ್ಧ ನಟಿಯ ಜೊತೆ ಯುವರಾಜ್ ಕುಮಾರ್ ಆಪ್ತತೆಯನ್ನು ಹೆಚ್ಚಿಸಿಕೊಂಡಿದ್ದೇ ಇದಕ್ಕೆಲ್ಲ ಕಾರಣ ಅಂತ ಹೇಳಲಾಗ್ತಾ ಇದೆ. ಮಾಧ್ಯಮಗಳಲ್ಲಿ ವರದಿಯಾಗ್ತಿರೋ ಪ್ರಕಾರವಾಗಿ ಯುವರಾಜ್ ಕುಮಾರ್ ಅವರು ಕನ್ನಡ ಚಿತ್ರರಂಗದ ಖ್ಯಾತ ನಟಿಯೊಬ್ಬರ ಜೊತೆಗೆ ಸ್ನೇಹವನ್ನು ಬೆಳೆಸಿಕೊಂಡಿದ್ದಾರೆ. ಆ ನಟಿಯ ಜೊತೆಗೆ ಯುವ ಆಪ್ತತೆಯನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ. ಆ ಕಾರಣದಿಂದಲೇ ಅವರ ಸಂಸಾರದಲ್ಲಿ ಸಮಸ್ಯೆ ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಶ್ರೀದೇವಿಯವರ ತಂದೆ ಭೈರಪ್ಪ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ತಮ್ಮ ಮಗಳ ಸಂಸಾರದಲ್ಲಿ ಉಂಟಾದಂತಹ ಬಿರುಕಿನ ಬಗ್ಗೆ ಮಾತನಾಡಿ ಭಾವುಕರಾಗಿದ್ದಾರೆ. ಅವರಿಬ್ಬರ ಮನಸ್ತಾಪದ ಕುರಿತಾಗಿ ನಮಗೆ ಮೊದಲೇ ವಿಚಾರ ಗೊತ್ತಿತ್ತು. ಯುವರಾಜ್ ಕುಮಾರ್ ಇತ್ತೀಚೆಗೆ ಮೈಸೂರಿಗೆ ಬಂದಿದ್ದ, ಆದರೆ ಇದರ ಬಗ್ಗೆ ಆತ ಯಾವುದೇ ಮಾತನಾಡಿರಲಿಲ್ಲ. ಶ್ರೀದೇವಿಯು ಕೂಡ ವಿಚ್ಛೇದನದ ಕುರಿತಾಗಿ ಮಾತನಾಡಿರಲಿಲ್ಲ. ಈಗ ಇದ್ದಕ್ಕಿದ್ದಂತೆ ಡಿವೋರ್ಸ್ ನೋಟಿಸ್ ಕಳುಹಿಸಿದ್ದಾನೆ. ನಾವು ಕೂಡ ಕಾನೂನಿನ ಮೂಲಕ ಉತ್ತರ ನೀಡ್ತೇವೆ. ಹೆಣ್ಣು ಹೆತ್ತವರು ನಾವು ಏನು ಮಾಡಬೇಕು ಹೇಳಿ ಅಂತ ಶ್ರೀದೇವಿಯವರ ತಂದೆ ಭಾವುಕರಾಗಿ ತಮ್ಮ ಮನದ ನೋವನ್ನು ಹಂಚಿಕೊಂಡಿದ್ದಾರೆ. ಇನ್ನು ಯುವ ಪತ್ನಿಯಿಂದ ಯಾವುದೇ ರೀತಿಯ ಗೌರವ ಸಿಗ್ತಾ ಇಲ್ಲ, ಕಿರುಕುಳವನ್ನು ನೀಡಲಾಗ್ತಿದೆ ಅಂತ ಆರೋಪವನ್ನು ಮಾಡಿದ್ದಾರೆ. ಇದಕ್ಕೆ ಶ್ರೀದೇವಿಯವರ ತಂದೆ ಭೈರಪ್ಪ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಯಾರೂ ಜೀವನದಲ್ಲಿ ದುಡುಕಬಾರ್ದು, ನನ್ನ ಮಗಳಿಂದ ಯಾವುದೇ ರೀತಿ ಕಿರುಕುಳ ಆಗಿಲ್ಲ ಅಂತ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಇದರ ಜೊತೆಗೆ ಮತ್ತೊಂದು ಸೂಕ್ಷ್ಮ ವಿಚಾರವನ್ನು ಬಿಚ್ಚಿಟ್ಟಿದ್ದಾರೆ. ನನ್ನ ಮಗಳನ್ನು ಉನ್ನತ ವ್ಯಾಸಂಗಕ್ಕಾಗಿ ಅಮೆರಿಕಾಗೆ ಓದಲು ಕಳುಹಿಸಿದ್ದೆ ರಾಘವೇಂದ್ರ ರಾಜ್ಕುಮಾರ್ ಅವರ ಕುಟುಂಬ. ನನ್ನ ಮಗಳು ಬೇರೆ ದೇಶಕ್ಕೆ ಓದಲು ಹೋಗೋದಕ್ಕೆ ನಾನು ಮೊದಲು ಬೇಡ ಅಂದಿದ್ದೆ. ಈಗ ನೀನು ಮಾಡ್ತಿರೋದೇ ಸಾಕು, ಎಲ್ಲಿಯೂ ಹೋಗೋದು ಬೇಡ ಅಂತ ಹೇಳಿದ್ದೆ. ಅದರ ಹೊರತಾಗಿಯೂ ಕೂಡ ಆಕೆಯನ್ನು ಓದೋದಕ್ಕೆ ಹಾರ್ವರ್ಡ್ ವಿಶ್ವವಿದ್ಯಾಲಯಕ್ಕೆ ಕಳುಹಿಸಲಾಯಿತು ಅನ್ನುವ ಮಾತನ್ನು ಹೇಳಿದ್ದಾರೆ. ಇನ್ನು ಜೂನ್ 6ರಂದು ಯುವ ವಿಚ್ಛೇದನ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆದರೆ ಈ ಬಗ್ಗೆ ಯಾವುದೇ ರೀತಿಯಾದಂತಹ ವಿಚಾರವನ್ನು ಅವರು ಎಲ್ಲಿಯೂ ಕೂಡ ಹಂಚಿಕೊಂಡಿಲ್ಲ. ಆದರೆ ವಿದೇಶದಲ್ಲಿರುವಂತಹ ಶ್ರೀದೇವಿಯವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಇವತ್ತು ವಿಚಾರ ಏನಾಗಿದೆ ಅನ್ನೋದು ಚಿತ್ರರಂಗ ಹಾಗೆ ಮಾಧ್ಯಮಗಳಲ್ಲಿ ಅನೇಕರಿಗೆ ತಿಳಿದಿದೆ. ನಾನು ಈಗಾಗಲೇ ಲೀಗಲ್ ನೋಟಿಸ್ಗೆ ಉತ್ತರಿಸಿದ್ದೇನೆ. ವಿಚ್ಛೇದನದ ಅರ್ಜಿ ನನಗೆ ಇನ್ನೂ ಕೂಡ ತಲುಪಿಲ್ಲ. ಅದು ಸಿಕ್ಕ ತಕ್ಷಣವೇ ನ್ಯಾಯಾಲಯಕ್ಕೆ ಉತ್ತರಿಸ್ತೇನೆ. ಸದ್ಯಕ್ಕೆ ನಾನು ಬೇರೇನು ಮಾತನಾಡುವಂತಹ ಮಾನಸಿಕ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ
ವಿದೇಶದಿಂದಲೇ ಶ್ರೀದೇವಿಯವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಒಟ್ಟಾರೆಯಾಗಿ ಅಣ್ಣಾವರ ಕುಟುಂಬದಲ್ಲಿ ಆಗ್ತಿರುವಂತಹ ಮೊದಲ ವಿಚ್ಛೇದನ ಪ್ರಕರಣ ಇದು. ಹಾಗಾಗಿ ಅಭಿಮಾನಿಗಳಿಗೆ ಬೇಸರ ಉಂಟಾಗಿದೆ. ಒಟ್ಟಿನಲ್ಲಿ ಯುವರಾಜ್ ಕುಮಾರ್ ಶ್ರೀದೇವಿ ಜೊತೆಯಾಗಿ ಬಾಳಬೇಕಾಗಿತ್ತು. ಮನಸ್ತಾಪ ಏನೇ ಇದ್ರೂ ಸಹ ದೊಡ್ಡವರ ಮಧ್ಯಸ್ಥಿಕೆಯಲ್ಲಿ ಬಗೆಹರಿಸಿಕೊಳ್ಬೇಕಾಗಿತ್ತು. ಆದರೆ ಜೊತೆಯಾಗುವಂತಹ ಆಲೋಚನೆಯನ್ನೇ ಮರೆತು ದೂರವಾಗುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಹೀಗಾಗಿ ಅನೇಕರಲ್ಲಿ ಬೇಸರವನ್ನು ಉಂಟು ಮಾಡಿದೆ, ಅವರ ಅಭಿಮಾನಿಗಳಿಗೆ ಆಘಾತವನ್ನು ತಂದಿದೆ. ಸದ್ಯ ಈ ಒಂದು ಪ್ರಕರಣ ಸಂಬಂಧ ಸಮನ್ಸನ್ನು ಜಾರಿ ಮಾಡಲಾಗಿದೆ. ಜುಲೈ 4ಕ್ಕೆ ಪ್ರಕರಣವನ್ನು ಮುಂದೂಡಲಾಗಿದೆ. ಇನ್ನು ಕೆಲವು ದಿನಗಳ ಅವಕಾಶ ಇಬ್ಬರಿಗೂ ಕೂಡ ಇದೆ. ಆದರೆ ಬದುಕನ್ನು ಸರಿ ಮಾಡಿಕೊಳ್ತಾರಾ ಇಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಮೊನ್ನೆಯಷ್ಟೇ ನಿವೇದಿತಾ ಚಂದನ್ ಆಯಿತು, ಇದೀಗ ಯುವ ಹಾಗೆ ಶ್ರೀದೇವಿಯ ಸಂಸಾರದಲ್ಲಿ ಆದಂತಹ ಬಿರುಕು, ಒಟ್ಟಾರೆಯಾಗಿ ತಾರೆಯರ ವಿಚ್ಛೇದನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.